3 ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಸುಹಾಸ್, ವೇಣು ಮತ್ತು ಪುನೀತ್. ಇವರನ್ನು ವಿಚಾರಣೆಗೊಳಪಡಿಸಿದಾಗ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿರೋದು, ಕಾರಲ್ಲಿ ಸಂದೀಪನ್ನು ಕರ್ಕೊಂಡು ಬಂದು ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತನಾಡಿಸಿದ್ದಾರೆ. ಇದು ಬಹಳ ಪ್ರಮುಖ. ಯಾರ ಹತ್ರ ಮಾತನಾಡಿಸಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಯಾರು ಆ ಕಡೆ ಫೋನ್ನಲ್ಲಿದ್ದವ್ರು ಯಾರು ಅನ್ನೋದು ಪ್ರಶ್ನೆ ಆಗುತ್ತೆ. ಕಾನ್ಫರೆನ್ಸ್ ಕಾಲ್ನಲ್ಲಿ 3 ಸಾಕ್ಷಿದಾರನಿಗೆ ಒತ್ತಡ ಹಾಕಿದ್ದಾರೆ. ಕಾಲ್ ಹಿಸ್ಟ್ರಿ, ವಾಟ್ಸ್ಆಪ್ ಡಿಲೀಟ್ ಅನ್ನು ಮಾಡಿದ್ದಾನೆ ಪುನೀತ್. ಈಗ ಮೊಬೈಲ್ ರಿಟ್ರೀವ್ಗೆ ಕೊಟ್ಟಿದ್ದಾರೆ ಪೊಲೀಸರು. ಯಾರು ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಯಾರದು? ಪುನೀತ್ ಒಬ್ಬನಾಗೆ ಈ ಕೃತ್ಯವನ್ನ ಮಾಡಿದ್ನ? ಯಾರ್ದಾದ್ರೂ ಸೂಚನೆ ಇತ್ತ? ದೊಡ್ಡವರ ಸೂಚನೆ ಇತ್ತ? ಸಾಕ್ಷಿಗಳನ್ನ ಹಾಸ್ಟೈಲ್ ಮಾಡಿಸೋದಕ್ಕೋಸ್ಕರ ವ್ಯವಸ್ಥಿತ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಪುನೀತ್ ಆ ವ್ಯವಸ್ಥಿತ ಷಡ್ಯಂತ್ರದ ಭಾಗನ? ಪುನೀತ್, ವೇಣು ಮತ್ತು ಈ ಸುಹಾಸು ಸ್ವಯಂ ಪ್ರೇರಿತವಾಗಿ ಇವರು ಇದನ್ನು ಮಾಡಿದ್ದಾರಾ? ನಮ್ಮಣ್ಣ ಜೈಲಲ್ಲಿದ್ದಾರೆ, ನೋಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಿದ್ರು, ಅಣ್ಣನಿಗೆ ನೆರವಾಗ್ಲಿ ಅಂತ ಮಾಡಿದ್ರು, ಅಥವಾ ಬೇರೆ ಯಾರಾದರೂ ಇವರಿಗೆ ಸೂಚನೆ ಕೊಟ್ಟು ಇದನ್ನು ಮಾಡಿಸಿದ್ರ? ಇದರ ಸ್ಪಷ್ಟತೆ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ವಿಚಾರಣೆ ವೇಳೆ ಏನೇನು ಮಾಹಿತಿ ಸಿಗ್ತಾ ಇದೆ ಆರೋಪಿಗಳಿಂದ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದಂತಹ ವಿಚಾರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ 3 ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ASI ನಟೇಶ್ ಎನ್ನುವಂತವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮುಂದಿನ ಕ್ರಮವನ್ನು ಜರುಗಿಸುವಂತಹ ಕೆಲಸ ಆಗಿರುವಂತದ್ದು. ಸಂದೀಪ್ ಏನು ಸಾಕ್ಷಿದಾರ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅವರಿಗೆ ನಟೇಶ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನ್ಯಾಯಾಲಯಕ್ಕೆ ಈ ದಿವಸ ಹಾಜರಾಗಬೇಕು ಅಂತ ತಿಳಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇದಕ್ಕೂ ಮುಂಚೆ ಒಂದು ಘಟನೆ ನಡೆದಿದೆ ಸರ್ ಅಂತ ಹೇಳಿ ಈ ಸಂದೀಪ್ ಎಲ್ಲ ವಿಚಾರವನ್ನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ಖಾಸಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಆತ ಕೆಲಸವನ್ನ ಮಾಡ್ತಾ ಇರ್ತಾನೆ ಸಂದೀಪ್. ಆತನಿಗೆ ಒಂದು ಪದೇ ಒಂದು ಫೋನ್ ನಂಬರ್ ಇಂದ ಕರೆ ಬರ್ತಾ ಇರುತ್ತೆ. ಕರೆ ಬಂದಂತಹ ಸಂದರ್ಭದಲ್ಲಿ ಆತ ರಿಸೀವ್ ಅನ್ನ ಮಾಡಿರೋದಿಲ್ಲ ಕೆಲಸದ ಒತ್ತಡದ ಕಾರಣದಿಂದಾಗಿ. ತದನಂತರ ಆತ ಮನೆಗೆ ಹೊರಟಂತಹ ಸಂದರ್ಭದಲ್ಲಿ ಫೋನ್ ಕರೆಯನ್ನ ರಿಸೀವ್ ಅನ್ನ ಮಾಡ್ತಾನೆ. ರಿಸೀವ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಕರ್ಷ್ ಎನ್ನುವಂತಹ ಒಬ್ಬ ವ್ಯಕ್ತಿ ಮಾತನಾಡಿ ತಮ್ಮ ಬಳಿ ಮಾತನಾಡಬೇಕು ಸಿಗಿ ಅಂತ ಹೇಳಿ ಹೇಳ್ತಾನೆ. ಅದ್ರ ನಂತರ ಆತ ಹೊರಡಂತಹ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಪೆಟ್ರೋಲ್ ಬಂಕ್ ನ ಬಳಿ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಸಂದೀಪ್ ಕೂಡ ಹೋಗ್ತಾನೆ. ಅಲ್ಲಿ ಒಂದು ಕಾರ್ ನಿಂತ್ಕೊಂಡಿರುತ್ತೆ. ಆ ಕಾರ್ನ ಒಳಗಡೆ ಸಂದೀಪನ್ನ ಕೂರಿಸ್ಕೊಂಡು ಅಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಕಾನ್ಫರೆನ್ಸ್ ಕಾಲನ್ನು ಕೂಡ ಹಾಕೊಳ್ತಾರೆ. ಆರಂಭದಲ್ಲಿ ಒಬ್ಬ ವ್ಯಕ್ತಿಗೆ ಕರೆಯನ್ನ ಮಾಡ್ತಾರೆ. ಆ ವ್ಯಕ್ತಿ ಇದು ನಾರ್ಮಲ್ ಕಾಲ್ ಬೇಡ, ವಾಟ್ಸ್ಆಪ್ ಕಾಲ್ ಮಾಡಿ ಅಂತ ಹೇಳ್ತಾರೆ. ಒಟ್ಟು 4 ಜನ ಆ ವಾಟ್ಸ್ಆಪ್ ಕಾಲ್ ನಲ್ಲಿ ಇದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯ ಆರೋಪಿಗಳು ಬಿಚ್ಚಿಡ್ತಾ ಇರುವಂತದ್ದು. ಜೊತೆಗೆ ಸಂದೀಪ್ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. 4 ಜನ ಮಾತನಾಡ್ತಾರೆ. ಜೊತೆಗೆ ನೀವು ನ್ಯಾಯಾಲಯಕ್ಕೆ ಹಾಜರಾಗಿದ್ರ, ಜೊತೆಗೆ ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದ್ರೆ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನೀವು ಮುಂದಿನ ಬಾರಿ ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಮಗೆ ಯಾವುದೇ ರೀತಿಯಾಗಿ ಸಾಕ್ಷಿಯನ್ನ ಹೇಳದ ರೀತಿಯಲ್ಲಿ ಸಹಾಯವನ್ನ ಮಾಡಿ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡುವಂತಹ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ರು ಎನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನೀವು ಕೇವಲ ಪೊಲೀಸರು ಕಳೆದ 2024 12ನೇ ತಾರೀಕಿನ ಸಂದರ್ಭದಲ್ಲಿ ಏನು ಪೊಲೀಸರು ಮಹಾಜರಿಗೆ ಹೋಗ್ತಾರೆ, ಆ ಮಹಾಜರಿಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಕೇವಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ. ನನಗೇನು ವಿಚಾರ ಗೊತ್ತಿಲ್ಲ ಅಂತೇಳಿ ಹೇಳಿ ಎನ್ನುವಂತ ಒಂದು ವಿಚಾರವನ್ನ ಬೆದರಿಕೆ ಮೂಲಕ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. 2 ಗಂಟೆಗಳ ಕಾಲ ಆತನನ್ನ ಕಾರಿನಲ್ಲಿ ಸುತ್ತಾಡಿಸಿ ಈ ರೀತಿ ಎಲ್ಲ ಕೂಡ ಬೇಡಿಕೆಗಳನ್ನ ಇಟ್ಟಂತಹ ನಂತರ ಅವನನ್ನ ಬಿಟ್ಟು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಸದ್ಯಕ್ಕೆ ಪೊಲೀಸರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸಂದೀಪ್ ಎಲ್ಲ ವಿಚಾರವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಾನೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳು ಕೂಡ ಮೇಲ್ನೋಟಕ್ಕೆ ಇದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕರೆಯಲ್ಲಿ ಮಾತನಾಡಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.